ಮಹಾತ್ಮ ಗಾಂಧಿ ಹಾಗೂ ಜವಾಹರ್ಲಾಲ್ ನೆಹರು ಅವರ ವಿಚಾರಗಳ ಮೇಲೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಮುಖಂಡರು ವ್ಯವಸ್ಥಿತವಾಗಿ ದಾಳಿ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಆರೋಪಿಸಿದ್ದಾರೆ. ಕ್ರಿಯಾ ಮಾಧ್ಯಮ ಹಾಗೂ ಎಂಜಿ ಹೆಗಡೆಯವರ ಅಭಿಮಾನಿ ಬಳಗ ಫೆಬ್ರವರಿ 22ರಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಂಜಿ ಹೆಗಡೆಯವರ ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಇವತ್ತೇನು ಸನ್ಮಾನ್ಯ ಹೆಗಡೆಯವರು ಒಂದು ಪುಸ್ತಕವನ್ನು ತಂದಿದ್ದಾರೆ. ಆ ಪುಸ್ತಕದಲ್ಲಿ ಕೆಲವು ಮಾಹಿತಿಗಳನ್ನು ಜನರ ಚರ್ಚೆಗಾಗಿ ಜನರ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳಾಗಿತ್ತು. ಸಂವಿಧಾನದ ಪ್ರಿಯಾಂಬಲ್ನ ಆಶಯ ಏನಿದೆ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಕೇವಲ ಭಾಷಣಗಳಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ ಹೊರತು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಬ್ಬೊಬ್ಬರು ಒಂದೊಂದು ವರ್ಗವನ್ನು ಓಲೈಸಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಲ್ಲಿ ಬದ್ಧತೆ ಯಾರಿಗೂ ಇಲ್ಲ. ಇದು ನಾನು ಕಳೆದ 50 ವರ್ಷಗಳಿಂದ ಕಂಡಂಥ ಕಟು ಸತ್ಯ. ಅನೇಕರು ಹೇಳ್ತಾರೆ ನಾವು ಸಾಮಾಜಿಕ ನ್ಯಾಯದ ಪರವಾಗಿದ್ದೇವೆ. ದೇವರಾಣೆಗೂ ಹೇಳ್ತಾನೆ, ಹೇಳುವಂಥವ್ರು ಯಾವನೋ ಒಬ್ಬನೋ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ನಾನು ಹೆಸರುಗಳನ್ನು ಹೇಳಿ ಅವರನ್ನು ದೊಡ್ಡವರಾಗಲಿ ಚಿಕ್ಕವರಾಗಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ಕೆಲವರು ಹೇಳ್ತಾರೆ ನಾವು ಹಿಂದೂಗಳ ಪರವಾಗಿದ್ದೇವೆ ಅಂತೇಳಿ. ನಾನು ಸಹ ನನ್ನ ಬಾಲ್ಯದಲ್ಲಿ RSSನ ಸಂಪರ್ಕ ಇದ್ದಂತೆ. RSSನಲ್ಲಿ ಈಗ ಸುಮಾರು ಅವರು 42 ಆರ್ಗನೈಸೇಷನ್ಸ್ ಇದ್ದಾವೆ. ನನಗೆ ಇರುವಂಥ ಮಾಹಿತಿ ಪ್ರಕಾರ ರಾಷ್ಟ್ರದಲ್ಲಿ ಸುಮಾರು 3800ಕ್ಕೂ ಹೆಚ್ಚು ಜನ ಫುಲ್ ಟೈಮರ್ಸ್ ಇದ್ದಾರೆ. ಈ 42 ಆರ್ಗನೈಸೇಷನ್ಸ್ ಅನ್ನ ಹೆಡ್ ಮಾಡ್ತಾರೋ ಅಂತಾರೆ ಯಾರು? ಇನ್ವೇರಿಯಬಲಿ ಎಲ್ಲ ಬ್ರಾಹ್ಮಣರು, ಅದರಲ್ಲೂ ವಿಶೇಷವಾಗಿ ಚಿತ್ಪಾವನ್ ಬ್ರಾಹ್ಮಿನ್ಸ್. ಆ 3800 ಜನ ಯಾರು ಫುಲ್ ಟೈಮರ್ಸ್ ಇದ್ದಾರೆ, 99% ಬ್ರಾಹ್ಮಣರಿದ್ದಾರೆ. ನನಗೆ ಎಲ್ಲೋ ನಾನು RSSಗೆ ಹೋಗ್ಬೇಕಾದ್ರೆ, ನೋಡಯ್ಯ ನೀನು ಕ್ಷತ್ರಿಯ, ನೀನು ಪಾಳ್ಯಗಾರ, ನೀನು ಜನಿವಾರ ಹಾಕೋಬೇಕು, ನಾನು ಅದರ ವಿರುದ್ಧ ಧ್ವನಿ ಎದ್ದಂತ. ನಾವು ಎಮರ್ಜೆನ್ಸಿನಲ್ಲಿ ಜೈಲಲ್ಲಿ ಇರಬೇಕಾದ್ರೆ ಒಬ್ಬರು ಯಾದವರಾವ್ ಜೋಶಿ ಅಂತೇಳಿ RSSನ ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದಂಥವ್ರು ಇದ್ದರು. ನಾನು ಬೀಸಾದಲ್ಲಿ ಇರಬೇಕಾದ್ರೆ ಯಾರು ಸನ್ಮಾನ್ಯ ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು, ಅಟಲ್ ಬಿಹಾರಿ ವಾಜಪೇಯಿ, ಮಧುದಂಡವತೆ, ಶ್ಯಾಮನಂದನ್ ಮಿಶ್ರಾ, PGR ಸಿಂಧ್ಯಾ, ಈ ಥರದವರು ಎಲ್ಲ ಇದ್ದಂಥ. ಆಮೇಲೆ ಈಗಿನ ದತ್ತಾತ್ರೇಯ ಹೊಸಬಾಳೆ, ನನ್ನ ಪಕ್ಕದ ಬೆಟ್ಟು, ಒಂದು ಕಡೆ ಸಿಂಧ್ಯಾ, ಒಂದು ಕಡೆ ದತ್ತಾತ್ರೇಯ ಹೊಸಬಾಳೆ. ಒಂದು ಫೈನ್ ಡೇ ನಮ್ಮಲ್ಲಿ S ವೆಂಕಟರಾಮ್ ಅಂತ ಹೇಳಿ ಸೋಷಲಿಸ್ಟ್, ಅವ್ರು ಚೆನ್ನಾಗಿ ಬ್ರಾಹ್ಮಣರಾದರೂ ಸಹ ಭಾಳ ಚೆನ್ನಾಗಿ ಮಾಂಸ ಮಾಡೋರು. ಅವರು ದಿನ ನಮಗೆ 213 ಗ್ರಾಮ ಎಷ್ಟೋ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಮಾಂಸ ಕೊಡ್ತಾರೆ. ಅವರು 2 ದಿವಸಕ್ಕೊಂದ್ಸರಿ ಸೇರಿಸಿ ತರಿಸಿ ಅವರೇ ಮಾಡೋರು. ಒಬ್ಬರು ನಾಯರ್ ಅಂತ ಹೇಳಿ ಕಮ್ಯುನಿಸ್ಟ್ ಲೀಡ್ರು, ಮತ್ತು ಬಂದಗದ್ದೆ ರಮೇಶ್ ಅಂತ ಹೇಳಿ ಸೋಷಲಿಸ್ಟ್ ಲೀಡ್ರು, ಅವರು ಮೊದಲು ಹೋಗಿ ಪ್ಲೇಟ್ ತಗೊಂಡು ಮಾಂಸ ಹಾಕ್ಸ್ಕೊಂಡು ಅಲ್ಲಿ ಪೂರಿ ಮತ್ತು ಅನ್ನ ಹಾಕ್ಸ್ಕೊಳಕ್ಕೆ ಹೋದರೆ ನೋಡ್ರಿ, ಮಾಂಸ ತಿನ್ನೋರೆಲ್ಲರೂ ಸಹ 2ನೇ ಬ್ಯಾಚಿಗೆ ಬಂದಿದೆ. ಸೊ ಅವರಿಗೆ ಇದನ್ನು ಮಾಡಿದ್ರು ಅಂಥೇಳಿ ನಾನು, ಸಿಂಧ್ಯಾ, ಗೋವರ್ಧನ್, ಸೊ ಶಿವರಾಮ್, ನಾವೆಲ್ಲರೂ ಸಹ ಅಲ್ಲಿ ಜೈಲಲ್ಲೇ ಅವರ ವಿರುದ್ಧ. ಆಹಾರದಲ್ಲೇ ನೀವು ಹಿಂದೂಗಳೆಲ್ಲ ಒಂದು ಅಂತ ಹೇಳಿದ್ರೆ, ಆಹಾರ ಮಾಂಸ ತಿನ್ನೋರೇನು 2ನೇಯವರ? ಇನ್ಫ್ಯಾಕ್ಟ್ ರಾಮಾಯಣದಲ್ಲಿ ಭಾರದ್ವಾಜರ ಆಶ್ರಮಕ್ಕೆ ರಾಮ ಹೋದಾಗ ಭಾರದ್ವಾಜರು ಹೇಳ್ತಾರೆ, ನೋಡಪ್ಪ ರಾಮ, ನೀನು ಕ್ಷತ್ರಿಯ, ನಿನಗೂ ನಿನ್ನ ಶ್ರೀಮತಿ ಸೀತಾ ಮಾತೆಗೂ ಸಹ ಲಕ್ಷ್ಮಣನಿಗೂ ಮಾಂಸ ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಚಿತ್ರಕೂಟದಲ್ಲಿ ಅವರು ಮನೆ ಕಟ್ಕೊಂಡಾಗ
ರಾಮ ತಮ್ಮನಿಗೆ ಹೇಳ್ತಾನೆ, ನೋಡಯ್ಯ ವಾಸ್ತು ಪೂಜೆ ಮಾಡಬೇಕು, ಮೊದಲು ಹೋಗಿ ಜಿಂಕೆಯನ್ನು ಕೊಂದು ಆ ಜಿಂಕೆಯ ಮಾಂಸವನ್ನು ತೆಗೆದುಕೊಂಡು ಬಾ, ಅದರ ಮೂಲಕ ವಾಸ್ತು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾರೆ. ಸೊ ಆದರೆ ಇಲ್ಲಿ ಜೈಲಿನಲ್ಲಿ ಆದಂಥ ಸಮಯದಲ್ಲಿ ಸೊ ಆಹಾರ ಮಾಂಸ ತಿನ್ನೋರು ಎರಡನೇ ದರ್ಜೆಯವರು ಅಂತೇಳಿ ನನ್ನ ಅದರ್ ದೆನ್ RSSನ ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದಂಥವ್ರು ಯಾದವರಾಜ್ ಜೋಶಿ ಅವರು. ಸೊ ಹಾಗೆ ನಾವು ಪ್ರತಿಭಟನೆ ಮಾಡಾದ್ಮೇಲೆ ನಾವೆಲ್ಲ ಯಾರೆಲ್ಲ, ನಾನು, ಸಿಂಧ್ಯಾ, ಶಂಕರ್, ಇನ್ನಿತರ ಸ್ನೇಹಿತರೆಲ್ಲ ಸೇರಿ RSS ಇಂದ LSS ಆಗಿ ನಾವು ಅವ್ರ ವಿರುದ್ಧ ಧ್ವನಿ ಎದ್ದಂಥವ್ರಲ್ಲಿ ನಾವುಗಳು ಒಂದು. ಎಲ್ಲೂ ಸಹ RSSನವರು ನೀವು ಬಹುಶಃ ಗುರೂಜಿ ಗೋಲ್ವಾಲ್ಕರ್ ಅವರು ಬರೆದಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸನ್ನು ಓದಿದರೆ ಅವರು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಬೆಂಬಲ ಮಾಡತಕ್ಕಂಥ ಧಾಟಿನಲ್ಲಿ ಅವ್ರದ್ದಿದೆ. ಎಂದೂ ಸಹ ಈ ದೇಶದಲ್ಲಿರುವಂಥ ಶೋಷಿತ ವರ್ಗದ ಜನರ ಪರವಾಗಿ ಧ್ವನಿ ಎತ್ತುವಂಥವರಲ್ಲ. ಆದರೆ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಅವ್ರೇನಾಗಿದೆ, ಸೊ ಹಿಂದೂಗಳಿಗೆ ಒಂದು ತೋರಿಸೋ, ನೋಡಪ್ಪ ಮುಸಲ್ಮಾನರಾಗಿದ್ದಾರೆ, ಕ್ರಿಶ್ಚಿಯನ್ರಾಗಿದ್ದಾರೆ. ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಈ ತ್ರಿಬಲ್ ತಲಾಕ್ ಬಿಲ್ಲನ್ನು ತಂದು, ತ್ರಿಬಲ್ ತಲಾಕ್ ಬಿಲ್ಲನ್ನು ತರುವಂಥ ಸಮಯದಲ್ಲಿ ಅಲ್ಲಿರುವಂಥ ನ್ಯೂನತೆಗಳ ಬಗ್ಗೆ ನಾನೇ ಪಾರ್ಲಿಮೆಂಟಲ್ಲಿ ಕೆಲವು ವಿಚಾರಗಳನ್ನು, ಪ್ರಶ್ನೆಗಳನ್ನು ಎತ್ತಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಈಗ ಉದಾಹರಣೆಗೆ ಬೇಲ್ ಸಿಗಬೇಕಾದ್ರೆ ಯಾರು ಹೆಣ್ಮಗಳಿದ್ದಾರೆ ಆಕೆಯ ಕನ್ಸೆಂಟ್ ಬೇಕು ಅಂತೇಳಿ ಅದರಲ್ಲಿದೆ. ನಾನು ಹೇಳಿದೆ, ಹಿಂದೂ ಲೋನಲ್ಲಿ ಏನಾದರೂ ಅದೇ ರೀತಿ ಡಿಸ್ಪ್ಯೂಟ್ಸ್ ಬಂದಾಗ ಇದು ಯಾವ ರೀತಿ, ಯಾಕೆ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ರಿಲಿಜಿಯನ್ ಅನ್ನುವಂಥದ್ದು ಪ್ರಶ್ನೆ ಕೇಳಿದಾಗ ಆಗಲಿಲ್ಲ. ಸೊ ಇವತ್ತೇನಾಗಿದೆ, ಅದೇ ರೀತಿಯಲ್ಲಿ ಸಮಾಜದಲ್ಲಿ ಅವತ್ತು ನಾನು ಪಾರ್ಲಿಮೆಂಟಲ್ಲಿದ್ದಾಗ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ರಿಸರ್ವೇಷನ್ ಬಿಲ್ಲನ್ನು ಬಂದಾಗ, ಐ ಥಿಂಕ್ ಅಮೆಂಡ್ಮೆಂಟ್ 103 104 ಅಂತ ಕಾಣುತ್ತೆ, ನಾನೇ ಕಾಂಗ್ರೆಸ್ಸಿನ ಪರವಾಗಿ ಅಧಿಕೃತವಾಗಿ ಬಿಲ್ ಮೇಲೆ ಮಾತನಾಡಿದಂಥ ಸಂದರ್ಭ ನೋಡಿ. ಇಡೀ ದೇಶದಲ್ಲಿ ಇಂದಿರಾ ಸಾಹ್ನಿಸ್ ಕೇಸ್ ಪ್ರಕಾರ ಈ ದೇಶದಲ್ಲಿ ಇರುವಂಥವರು ಅಪ್ಪರ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡಿರುವಂಥವ್ರು ಭೂಮಿಯಾರ್ಸು, ಕಾಯಸ್ಥಾಸು, ರಜಪುಟ್ಸು, ಬ್ರಾಹ್ಮಿಣ್ಸು ಇವರೆಲ್ಲ ಸೇರಿದ್ರು 7.5% ಇರ್ತಕ್ಕಂಥದ್ದು ಅಂತೇಳಿ ಇಂದಿರಾ ಸಾಹ್ನಿಸ್ ಕೇಸಲ್ಲೇ 9 ಜಡ್ಜಸ್ ಬೆಂಚಲ್ಲಿ ಹೇಳಿರ್ತಕ್ಕಂಥದ್ದು. ಅವರಿಗೆ 50% ಮೀಸಲಾತಿ ಜನರಲ್ ಆಗಿ ಇಟ್ಟಿರುವಂಥದ್ದು. ಅದ್ರ ಜೊತೆಗೆ ಇನ್ನು 10% ಅವರಿಗೆ ಎಕನಾಮಿಕಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲೂ ಸಹ ಎಕನಾಮಿಕಲ್ ಕ್ರೈಟೀರಿಯಾವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದೆಲ್ಲ. ಈಗ ಉದಾಹರಣೆಗೆ ಆರ್ಟಿಕಲ್ 340 OBCಗಳ ಬಗ್ಗೆ, ಎಲ್ಲಿ ಯಾರು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ದಾರೆ ಆದರೆ ಅವರು ಅನ್ಟಚಬಲ್ ಅಲ್ಲ ಅಥವಾ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಅವರು OBC ಆಗ್ತಾರೆ. ಆರ್ಟಿಕಲ್ 341 ಪ್ರಕಾರ ಯಾರು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ದು ಅನ್ಟಚಬಲ್ ಇದ್ದರೆ ಅವರು SC ಆಗ್ತಾರೆ. ಹಾಗೆ ಆರ್ಟಿಕಲ್ 342 ಪ್ರಕಾರ ಯಾರು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ, ಅಂದರೆ ಅನ್ಟಚಬಲ್ ಆಗದೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅವರು ST ಆಗ್ತಾರೆ ಅಂತ ಇದೆ. ಆದರೆ ಈ 10% ರಿಸರ್ವೇಷನ್ ತರಬೇಕಾದ್ರೆ ಸೊ ಯಾವ ಮಾನದಂಡ, ಅಂಬೇಡ್ಕರ್ ಅವರು ಸಂವಿಧಾನದ ಯಾವುದೇ ವಿಧಿವಿಧಾನಗಳಲ್ಲಿ ಎಕನಾಮಿಕ್ ಕ್ರೈಟೀರಿಯಾವನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥದಕ್ಕೆ ಹೇಳಿಲ್ಲ. ಆದರೂ ಸಹ ಇವತ್ತು ತರ್ತಾರೆ. ನಾನು ಅದರ ಮೇಲೆ ಹೇಳಿದೆ, ಜುಡಿಷಿಯಲ್ ಸ್ಕ್ರೂಟಿನಿನಲ್ಲಿ ಇದನ್ನು ಉಳಿಯೋದಿಲ್ಲ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಸ್ಕ್ರೂಟಿನಿ ಮಾಡುವಂಥದ್ರಲ್ಲೂ ಸಹ ಈ ವರ್ಗದ ಜನರೇ ಈಗ ಮೋರ್ ದೆನ್ 90% ಆಫ್ ದ್ಯಾಮ್. ಸೊ ಯಾರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಜಡ್ಜಸ್ ಯಾರಿದ್ದಾರೆ, ಆ ವರ್ಗದ ಜನನೇ ಇದ್ದಾರೆ. ಸೊ ಯಾವ ಅಂಬೇಡ್ಕರ್, ಈಗ ಉದಾಹರಣೆಗೆ ಸಂವಿಧಾನದ 9th ಶೆಡ್ಯೂಲಲ್ಲಿ ಯಾವುದಾದರೂ ಒಂದು ಕಾನೂನನ್ನು ಅದರಲ್ಲಿ ತಂದರೆ ಅದು ಜುಡಿಷಿಯಲ್ ಸ್ಕ್ರೂಟಿನಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಸಹ ಇದು ಮಹಾನ್ ಭಾವರು ಭಾಳ ಬುದ್ಧಿಜೀವಿಗಳಾಗಿರುವಂಥವ್ರು ಇಲ್ರಿ ಅದನ್ನು ಸ್ಕ್ರೂಟಿನಿ ಮಾಡೋದಕ್ಕೆ ನಾವು ತಗೊಳ್ತೀವಿ. ಉದಾಹರಣೆಗೆ ತಮಿಳುನಾಡಿನ 69% ಮೀಸಲಾತಿ ಇರತಕ್ಕಂಥದ್ದನ್ನು ತೆಗೆದುಕೊಂಡಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲೇ, ಈ ರಾಜ್ಯದಲ್ಲಿ ಸೊ BJPನವರೇ 2022ರಲ್ಲಿ ಇರತಕ್ಕಂಥ SCಗಳಿಗೆ, STಗಳಿಗೆ, OBCಗಳಿಗೆ 56% ಮಾಡಿದ್ರು. 56% ಮಾಡಿದಂಥ ಮೀಸಲಾತಿ ಮಾಡಿದ ದಿವಸವೇ ನಾನು ಹೇಳಿದೆ, ನೋಡ್ರಿ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಉಳಿಯೋದಿಲ್ಲ. ಇದನ್ನು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನೋದನ್ನು ನಮ್ಮ ಪಕ್ಷದವ್ರಿಗೂ ಹೇಳಿದ್ವಿ, ಬೇರೆಯವ್ರಿಗೂ ಹೇಳಿದೆ, ಸಾರ್ವಜನಿಕವಾಗಿ ಹೇಳಿದ್ವಿ. ಇಲ್ಲಿವರೆಗೂ ಸಹ ಕಳೆದ 3 ವರ್ಷ
ವರ್ಷ ಆದರೂ ಇಲ್ಲ. ಇದರ ಪರಿಣಾಮ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ಸು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ನ ಕ್ಲಾರಿಟಿ ಇಲ್ಲದೆ ಕಳೆದ 2.5 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಬ್ಯಾಕ್ಲಾಗು ತುಂಬೋದಿಲ್ಲ, ರೆಗ್ಯುಲರ್ ಅಪಾಯಿಂಟ್ಮೆಂಟ್ಸು ಇಲ್ಲ. ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯವರು ಮಾತನಾಡೋದಿಲ್ಲ, ಈ ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುವಂಥವ್ರು ಸಹ ಮಾತನಾಡ್ತಾರೆ. ಇದು ಏನಾಗಿದೆ, ಕೆಲವರು ಸಾಬ್ರನ್ನು ತೋರಿಸ್ತಾರೆ, ಕೆಲವರು ಹಿಂದೂಗಳನ್ನು ತೋರಿಸ್ತಾರೆ. ನೋಡಿ, ಬಹುಶಃ ಸ್ವಾಮಿ ವಿವೇಕಾನಂದರಿಗಿಂತ ದೊಡ್ಡ ಹಿಂದುತ್ವವಾದಿ ಇರಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಅವರ ಚಿಕಾಗೋಗೆ ಹೋಗಿ ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ, ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ, ಅಥವಾ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ. ಅವರು ಹೇಳಿದ್ದು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್ ಅಂತ. ಅದನ್ನೇ ಕುವೆಂಪುರವರು ವಿಶ್ವಮಾನವತ್ವ ಅಂತ ಹೇಳಿದಂಥದ್ದು. ಸೊ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಅತ್ಯಂತ ಸನಾತನ ಧರ್ಮ ಇರುವಂಥ ದೇಶದಿಂದ ಬಂದಿದ್ದೇನೆ. ನನ್ನ ದೇಶದಲ್ಲಿ ಯಾವುದೇ ವಿಚಾರಧಾರೆ ಹೊಂದಿರತಕ್ಕಂಥವ್ರು ಸಾರ್ಥಕತೆಯನ್ನು ಪಡಿತಕ್ಕಂಥದಕ್ಕೆ ಅವಕಾಶ ಇರುವಂಥ ಪುಣ್ಯಭೂಮಿ ಯಾವುದಾದ್ರಿದೆ ಅದು ಭಾರತ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಹೇಳೋದು ವಸುಧೈವ ಕುಟುಂಬಕಂ ಅನ್ನುವಂಥದ್ದೇ ಹಿಂದುತ್ವ, ಎಲ್ಲರೂ ಸರ್ವ ಸಮಾನರು ಅನ್ನೋಂಥ. ನಾನು ಒಂದು ಮಾತು ಹೇಳ್ತೇನೆ, ಬಹುಶಃ ಈ ಸಂದರ್ಭದಲ್ಲಿ ಬಹಳ ಜನ ರಾಮನನ್ನ ಹೈಜಾಕ್ ಮಾಡಿದ್ದಾರೆ, ಕೃಷ್ಣನನ್ನ ಹೈಜಾಕ್ ಮಾಡಿದ್ದಾರೆ. ಆದರೆ ಅವನನ್ನು ಸೃಷ್ಟಿ ಮಾಡಿದಂಥ ವಾಲ್ಮೀಕಿನಾಗಲಿ ಅಥವಾ ವ್ಯಾಸರನ್ನಾಗಲಿ ಯಾರು ಸಹ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನೋಡಿ, ಈಗ ಸೀತೆ ರಾಮಾಯಣದಲ್ಲಿ ಆಕೆ ಯಾವ ಜಾತಿಗೆ ಸೇರಿದಂಥವಳು, ಯಾವ ಧರ್ಮಕ್ಕೆ ಸೇರಿದಂಥವಳು? ಆಕೆ ನ್ಯಾಚುರಲ್ ಗಾರ್ಡಿಯನ್, ಪೇರೆಂಟ್ಸ್ ಯಾರು? ಆಕೆ ಜನ್ಮ ಕೊಟ್ಟಂಥ ಪೇರೆಂಟ್ಸ್ ಯಾರು? ಸಾಕು ತಂದೆ ಜನಕ ಮಹಾರಾಜ ಇರಬಹುದು, ಅಲ್ಲೆಲ್ಲ ಮಣ್ಣಲ್ಲಿ ಸಿಕ್ಕದಂಥ ಮಗುವನ್ನು ತೆಗೆದುಕೊಂಡು ಹೋಗಿ ಆಕೆಯನ್ನು ನಾವು ಯಾರೂ ಸಹ ಇಂಥ ಜಾತಿಗೆ ಅಥವಾ ಇಂಥ ಧರ್ಮಕ್ಕೆ ಸೇರಿದವಳು ಅಂತ ಹೇಳಿ ನಾವು ಯಾರೂ ಸಹ ನೋಡಿ ಆಕೆಯನ್ನು ಪೂಜಿಸೋದಿಲ್ಲ ಅಥವಾ ಆಕೆಯನ್ನು ಗೌರವಿಸೋದಿಲ್ಲ. ಯಾಕೆ ಗೌರವಿಸ್ತೀವಿ ಅಂತ ಹೇಳಿದ್ರೆ, ಆಕೆಯಲ್ಲಿ ಇದ್ದಂಥ ಸದ್ಗುಣಗಳೇನಿದ್ದಾವೆ, ಆಕೆಯಲ್ಲಿ ಇದ್ದಂಥ ವಿಚಾರಗಳೇನಿದ್ದಾವೆ, ಅದರ ಹಿನ್ನೆಲೆಯಲ್ಲಿ ಆಕೆಯನ್ನು ನಾವು ಗೌರವಿಸ್ತೇವೆ. ಹಾಗೆ ಇವತ್ತು ಸಮಾಜದಲ್ಲಿ ಯಾವುದೇ ವರ್ಗಕ್ಕೆ ಸೇರಿರಲಿ, ಅದು ಮುಸಲ್ಮಾನರಾಗಿರಲಿ ಅಥವಾ ಹಿಂದೂಗಳಾಗಿರಲಿ ಅಥವಾ ಕ್ರೈಸ್ತರಾಗಿರಲಿ, ಆದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇವತ್ತು ಏನಾಗಿದೆ. ಸೊ ಬಹುದೊಡ್ಡ ಭಾರತೀಯ ಜನತಾ ಪಾರ್ಟಿಯವರಿಗೆ ಅವರಿಗೆ ಒಂದು ಇಡನ್ ಅಜೆಂಡಾ ಅವರಿಗಿತ್ತು. ಒಂದು ಆರ್ಟಿಕಲ್ 370 ರಾಮ ಜನ್ಮಭೂಮಿ, ಸೊ ಕಾಮನ್ ಸಿವಿಲ್ ಕೋಡ್ ಮತ್ತು ಗೋಹತ್ಯೆ. ಸೊ ಈ ಕಾಮನ್ ಸಿವಿಲ್ ಏನಾಗಿದೆ, ಆರ್ಟಿಕಲ್ 370 ಮುಗಿದೋಯ್ತು, ಅವ್ರಿಗೇನು ಆಗಲಿಲ್ಲ, ಬೇಯಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ಕಾಮನ್ ಸಿವಿಲ್ ಕೋಡ್ಗೆ ತ್ರಿಬಲ್ ತಲಾಖ್ ಕಾನೂನನ್ನು ತಂದು ಆಮೇಲೆ ಕೆಲವು ರಾಜ್ಯಗಳಲ್ಲಿ ಈ ಕಾಮನ್ ಸಿವಿಲ್ ಕೋಡ್ನ ಇದನ್ನು ಮಾಡಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲೂ ಸಹ ಏನೋ ಮಾಡಲಿಕ್ಕೆ ಆಗಿಲ್ಲ. ಸೊ ರಾಮ ಜನ್ಮಭೂಮಿನೂ ಸಹ ಕಟ್ಟಾಯಿತು. ಆದರೂ ಏನೋ ಈಗ ಮೊನ್ನೆ ಲಾಸ್ಟ್ ಪಾರ್ಲಿಮೆಂಟಲ್ಲಿ BJPನವರಿಗೆ 246 ಸೀಟ್, ಇಂಡಿಯಾದವ್ರಿಗೆ 236 ಸೀಟ್ ಡಿಫರೆನ್ಸ್. ಇದೊಂದು ಬ್ಲಾಕ್ ಆಗಿ ಪಡೆದಂಥವ್ರು ಅವರೊಂದು ಪಾರ್ಟಿಯಾಗಿ, ಅವರು ಯಾವಾಗ NDA ತಗೊಂಡಾಗ ಮೆಜಾರಿಟಿ ಸಿಗೋದು ಬೇರೆ. ಆದರೆ ಇವತ್ತು ಏನಾಗಿದೆ, ಎಕನಾಮಿಕ್ ಪಾಲಿಸೀಸ್ ಆಫ್ ಮೋದಿಯವರು ಅಥವಾ RSSನ ಹಿನ್ನೆಲೆ, ಉದಾಹರಣೆಗೆ ನಾನು ಎಲ್ಲವನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ, ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಈ ದೇಶದ ಸಾಲ ಇದ್ದಂಥದ್ದು ಕೇವಲ 52 ಲಕ್ಷ ಕೋಟಿ. ಈಗ ಇವರ ಕಳೆದ 11 ವರ್ಷಗಳಲ್ಲಿ ಈ ದೇಶದ ಸಾಲ 200 ಲಕ್ಷ ಕೋಟಿ ಕ್ರಾಸ್ ಆಗಿದೆ. ಈಗ ಮೊನ್ನೆ ಮಂಡನೆ ಮಾಡಿದಂಥ ಬಡ್ಜೆಟ್ನಲ್ಲಿ 16.95 ಲಕ್ಷ ಕೋಟಿಯಷ್ಟು ಸಾಲ ಪಡೀಲಿಕ್ಕೆ ಪ್ರಾವಿಷನ್ ಅನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಪಡೆದ್ರೆ ನಾವು ನೀವೆಲ್ಲರೂ ಸಹ ತೀರಿಸಬೇಕಾಗಿರುವಂಥದ್ದು ಸುಮಾರು 216 ಲಕ್ಷ ಕೋಟಿ, 16,95,000 ಕೋಟಿಯಷ್ಟು ಇವತ್ತು ಸಾಲ ಈ ದೇಶದ ಮೇಲಿದೆ. ಈ ಸಾಲ ಪಡೆದಿರುವಂಥದ್ರಲ್ಲಿ ಇನ್ಫ್ಯಾಕ್ಟ್ ರಾಮನ ಜಪ ಮಾಡುವಂಥವ್ರು ರಾಮಾಯಣದಲ್ಲಿ ಅಯೋಧ್ಯಾಕಾಂಡ ಸರ್ಗ 100 ರಾಮ ಮತ್ತು ಭರತನ ಮಧ್ಯೆ ನಡೆಯುವಂಥ ಸಂವಾದದಲ್ಲಿ ರಾಮ ಹೇಳ್ತಾನೆ, ಯಾವುದೇ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದ್ರೆ ಸಾಲ ಮಾಡಬಾರ್ದು, ಸರ್ಪ್ಲಸ್ ಬಡ್ಜೆಟ್ ಇರಬೇಕು ಅಂತೇಳಿ ಸುಮಾರು 7,000 ವರ್ಷಗಳಿಂದ ಹೇಳಿರ್ತಕ್ಕಂಥದ್ದು. ರಾಮನ ಬಗ್ಗೆ ಜಪ ಮಾಡ್ತಾರೆ, ರಾಮ ಹೇಳಿರುವಂಥದ್ದು ಅಥವಾ ಮಹರ್ಷಿ ವಾಲ್ಮೀಕಿ ಹೇಳಿರುವಂಥದ್ದನ್ನು ಯಾವುದನ್ನು ಸಹ ಇವರು ಫಾಲೋ ಮಾಡೋದಿಲ್ಲ. ಆದರೆ ಸಮಾಜವನ್ನು ಒಡೆದಾಡ್ತಕ್ಕಂಥದಕ್ಕೆ, ಸೊ ಈ ರೀತಿಯ ಭಾವನೆಗಳನ್ನು ಹುಟ್ಟಿಸ್ತಕ್ಕಂಥದಕ್ಕೆ, ಈ ರೀತಿಯ ವಿಚಾರಗಳನ್ನು ಇಡ್ತಕ್ಕಂಥದಕ್ಕೆ ಹೋಗ್ತಾ ಇದ್ದಾರೆ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ದೇಶದಲ್ಲಿ ಒಂದು ಕಡೆ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ,
ಇವತ್ತು ಬೆಲೆಗಳಂತೂ ಕೇಳಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಒಂದು ಹೆಣ್ಣು ಮಗು ಮದುವೆ ಆಗಬೇಕಾದ್ರೆ ಒಂದು ತಾಳಿ ಮಾಡಿಸ್ಬೇಕಾದ್ರೆ ಒಂದು 80,000 ರೂಪಾಯಿ ಬೇಕಪ್ಪ. 5 ಗ್ರಾಮ್ ಚಿನ್ನ ಬೇಕು ಅಂದ್ರೆ ಕನಿಷ್ಠ 80,000 ಬೇಕು. ಕಾಲುಂಗುರ ಮಾಡಿಸ್ಕೋಬೇಕಾದ್ರೆ 10,000 ಬೇಕು. ಡೀಸೆಲ್, ಪೆಟ್ರೋಲು, ದಿನನಿತ್ಯ ಬಳಕೆಗಳನ್ನು ಕೇಳಲಿಕ್ಕೆ ಅದನ್ನು ಹೇಳೋದೇ ಬೇಡ, ಅಷ್ಟು ಗಗನಕ್ಕೆ ಹೋಗಿದ್ದ. ಆದರೆ ಇವತ್ತು ಏನಾಗಿದೆ, ದೇಶದಲ್ಲಿ ರಾಜಕೀಯವಾಗಿ ಬಳಸುವಂಥದ್ದು ಏನಪ್ಪ ಅಂದರೆ, ಯಾವುದಾದ್ರು ಒಂದು ಕ್ರಿಕೆಟ್ ಮ್ಯಾಚ್ ಆಗಲಿ, ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ಸುದ್ದಿ ಮಾಡುವಂಥದ್ದು, ಯಾವುದೋ ಒಂದು ದೇವಸ್ಥಾನದ ರಥ ನಡೀತಾ ಇದ್ರೆ ಅಥವಾ ಶೋಭಾಯಾತ್ರೆ ನಡೀತಾ ಇದ್ರೆ, ಮತ್ತೊಂದು ನಡೀತಾ ಇದ್ರೆ, ಅಥವಾ ಅದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು. ನಾನು ಇಷ್ಟೇ ಹೇಳ್ತೇನೆ, ಈಗ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಐ ಥಿಂಕ್ ಆರ್ಟಿಕಲ್ 44-45 ಅಲ್ಲಿ ಇರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಎಸ್, ಈ ದೇಶದಲ್ಲಿ ಈಗ ಏನು ಮಾತೆತ್ತಿದ್ರೆ ಏನು ನೋಡ್ರಪ್ಪ, ಸಾಬ್ರಿಗೆ 4 ಜನ ಮದುವೆ ಆಗ್ಬೋದು, ಅವ್ರು ಎಷ್ಟು ಜನ ಮಕ್ಕಳಾಗ್ಬೋದು. ಎಷ್ಟು ಜನ 4 ಜನ ಮದುವೆ ಆಗಿದ್ದಾರೆ? ಎಲ್ಲೋ ಅನೇಕ ಶತಮಾನಗಳ ಹಿಂದೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಡೀತಾ ಇದ್ದಂಥ ಯುದ್ಧಗಳಿಂದ ಏನು ಗಂಡು ಸಂತತಿ ಕಡಿಮೆ ಆದಂಥ ಹಿನ್ನೆಲೆಯಲ್ಲಿ, ಆ ಸಮಾಜದಲ್ಲಿ ಇದ್ದಂಥ ಏನು ಅವತ್ತಿನ ಪರಿಸ್ಥಿತಿಯ ಹಿನ್ನೆಲೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋದಕ್ಕೆ 1:4 ಮದುವೆ ಮಾಡಬೇಕು ಅಂತ ಅವತ್ತು ಮಾಡಿಕೊಂಡಿತ್ತು. ಆದರೆ ಇವತ್ತಿನ ಸ್ಥಿತಿ ಬೇರೆ ಇದೆ. ಯಾರು ಆ ರೀತಿ ಬಳಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಅತಿ ವಿರಳ ಇದ್ದಾವೆ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಇತಿಶ್ರೀ ಆಡಬೇಕು ಅನ್ನೋಗಿದ್ರೆ, ಈ ಎಲ್ಲವನ್ನು ಸಹ ಇಂಡಿಯನ್ ಪೀನಲ್ ಕೋಡಿಂದ ಹಿಡಿದು, ಎವಿಡೆನ್ಸ್ ಆ್ಯಕ್ಟಿಂದ ಹಿಡಿದು, ಲ್ಯಾಂಡ್ ಆ್ಯಕ್ಟ್ಗಳಿಂದ ಹಿಡಿದು ಎಲ್ಲವೂ ಸಹ ಕಾಮನ್ ಇದೆ. ಇಲ್ಲದೆ ಇರುವಂಥದ್ದು ಏನಪ್ಪ ಅಂತಂದರೆ, ಈ ಪರ್ಸನಲ್ ಲಾಸ್ ಬಗ್ಗೆ ಇರ್ತಕ್ಕಂಥದ್ದು. ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ಅನಿಸುತ್ತೆ, ಎಲ್ಲೋ ಈ ದೇಶದ ಎಲ್ಲ ರಾಜಕಾರಣಿಗಳು ಸೇರಿ, ಎಸ್, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಕಾಮನ್ ಕಾನೂನು ಇರಬೇಕು ಅನ್ನುವಂಥ ಕಾನೂನಿನ ವ್ಯವಸ್ಥೆಯನ್ನು ತರದಾಗಾದರೂ ಸಹ ಈ ಸಮಾಜವನ್ನು ಒಡೆದಾಡ್ತಕ್ಕಂಥ ಪ್ರವೃತ್ತಿ ನಿಲ್ಲಬಹುದು ಅನ್ನುವಂಥದ್ದು ನನಗೆ ವೈಯಕ್ತಿಕವಾಗಿ ಅನಿಸಿರ್ತಕ್ಕಂಥ ವಿಚಾರ. ಆ ದಿಕ್ಕಿನಲ್ಲಿ ರಾಜಕೀಯ ಪಕ್ಷಗಳು ಮತ್ತು ವಿಚಾರವಂತರಾಗಿರುವಂಥವ್ರು ಯೋಚನೆ ಮಾಡುವಂಥದ್ದು. ಮತ್ತು ಇನ್ನೊಂದು, ಗೋಹತ್ಯೆ ಏನು ನಿಷೇಧದ ಬಗ್ಗೆನೂ ಸಹ, ಗೋವನ್ನು ಹತ್ಯೆ ಮಾಡುವಂಥದಕ್ಕೆ ಸಂವಿಧಾನದಲ್ಲೇ ನಿಷೇಧ ಇದೆ. ಯಾವುದನ್ನು ಇವತ್ತು ಬಳಸುವಂಥದ್ದಕ್ಕೆ ಕೋಣ ಇರ್ಬೋದು, ಎಮ್ಮೆ ಇರ್ಬೋದು, ಅಥವಾ ಕೃಷಿಗೆ ಯೋಗ್ಯವಾಗದೇ ಇರತಕ್ಕಂಥ ಇಂಥಗಳು, ಅದಕ್ಕೆ 12 ವರ್ಷ 15 ವರ್ಷ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಏಜನ್ನು ಲಿಮಿಟ್ ಮಾಡಿರ್ತಕ್ಕಂಥದ್ದು ಇರುವಂಥದ್ದಿದೆ. ಬಹುಶಃ ಈ ರೀತಿಯ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಬಳಸಿಕೊಂಡು RSS ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇವತ್ತೇನು ಹೊರಟಿದ್ದಾರೆ. ಇದನ್ನ ಏನಾದರೂ ನಾವು ತಡಿಬೇಕು ಅನ್ನೋಗಿದ್ರೆ, ಬಹುಶಃ ಇವತ್ತು ಉದಾಹರಣೆಗೆ ಗಾಂಧೀಜಿ, ಇವತ್ತು ಏನಾಗಿದೆ, ಇವರೆಲ್ಲ ವಿಚಾರಗಳು ಸೌಕಲಾಗ್ತಾ ಇರುವಂಥದ್ರಿಂದ ಎಲ್ಲೋ ಒಂದು ಕಡೆ ನೆಹರು ಮತ್ತು ಗಾಂಧೀಜಿ ವಿಚಾರ ಈ ದೇಶದಲ್ಲಿ ಇರೋವರೆಗೂ ಸಹ ಗೋಡ್ಸೆ ವಿಚಾರಧಾರೆಗೆ ಗೌರವ ಸಿಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರುವಂತಹ ಭಾರತೀಯ ಜನತಾ ಪಾರ್ಟಿಯವರು ಮತ್ತು RSS ವ್ಯವಸ್ಥಿತವಾಗಿ ನೆಹರು ವಿಚಾರದ ಮೇಲೆ ಮತ್ತು ಗಾಂಧಿ ವಿಚಾರದ ಮೇಲೆ ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ. ನೋಡಿ, ನಾನು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಒಂದು ಕಾನೂನು ಮಾಡಿದ್ದಾರೆ. ಯಾವ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆ, ಆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ವಿಕಸಿತ ಭಾರತ ರಾಮ್ಜಿ ಅಂತ ಹೇಳಿ ತಂದಿದ್ದಾರೆ. ಯಾವಾಗ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಹೋರಾಟದ ಮುಂಚೂಣಿಯಲ್ಲಿದ್ದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಮತ್ತೆ ಗ್ರಾಮ ಸ್ವರಾಜ್ಯವನ್ನು ಕಟ್ತಕ್ಕಂಥ ಕಲ್ಪನೆಯನ್ನ ಅಥವಾ ವಿಚಾರಧಾರೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ 2025ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ಬಡತನ, ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡತಕ್ಕಂಥದಕ್ಕೆ ಮತ್ತು ಗ್ರಾಮೀಣ ಭಾಗದಲ್ಲಿ ಅಸೆಟ್ಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥದಕ್ಕೆ ಕೇಂದ್ರ ಸರ್ಕಾರವೇ ಹಣ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ರೂಪಿಸಿದಂಥ ಕಾರ್ಯಕ್ರಮದ ಇವತ್ತು ಗಾಂಧೀಜಿಯವರ ಹೆಸರು ಶಾಶ್ವತವಾಗಿ ಉಳಿಬಾರದು ಅನ್ನುವಂಥ ದೃಷ್ಟಿಯಿಂದ ಯಾವ ಮನೋವಾದಿಗಳಿದೆ ಅಥವಾ ಗೋಡ್ಸೆವಾದಿಗಳಿದ್ದಾರೆ, ಇವರೇನು ವಿಕಸಿತ ಭಾರತ ರಾಮ್ಜಿ. ಈಗ ರಾಮ್ಜಿ ಅನ್ನೋದನ್ನ ಏನು ಹೇಳಿದೆ ಮೋದಿನೂ ಹೇಳಿದೆ, ಅವರ ಬಾಲ್ಬುಡಕರು ಅಥವಾ ಅವರ ಅನುಯಾಯಿಗಳು ಹೇಳಿದೆ. ರಾಮನ ಹೆಸರು ಗಾಂಧಿ ತೆಗೆದು ರಾಮನ ಹೆಸರು ತೆಗೆದ್ರೆ ನೀವು ಸಹಿಸಲಿಕ್ಕೆ ಆಗುದಿಲ್ಲ. ನಾನು ಅನೇಕ ಸಾರಿ ಹೇಳಿದೆ, ಬಹುಶಃ ಆ ಕಾನೂನಲ್ಲಿ ರಾಮ ಅನ್ನುವಂಥದ್ದನ್ನ ಏನಾದರೂ ಪ್ರಸ್ತಾಪ ಮಾಡಿದರೆ ನಾನು RSS ಕಚೇರಿಯ ಕಸ ಗುಡಿಸ್ಕೊಂಡು ಬಿದ್ದಿರ್ತೇನೆ. ಅದನ್ನ ಪ್ರೂವ್ ಮಾಡಲಿಲ್ಲ ಅಂದ್ರೆ ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಅಲ್ಲಿ ಏನು ಮಾಡಿದ್ದಾರೆ, ವಿಕಸಿತ ಭಾರತ ಗ್ಯಾರಂಟಿ ರಾಮ್ ಅಂತಂದ್ರೆ ರೋಜ್ಗಾರ್, ಆಜೀವಿಕ್ ಮಿಷನ್.
ರಾಮ್ ಅಂದರೆ ರೋಜ್ಗಾರ್ ಆಜೀವಿಕ್ ಮಿಷನ್ ಅಂತ ಹೇಳಿ ಇರ್ತಕ್ಕಂಥ, ಆಜೀವಿಕ್ ಅಂತಂದ್ರೆ ಭಿಕ್ಷುಕರು ಅಂತ, ನಿರುದ್ಯೋಗಿ ಮತ್ತು ಭಿಕ್ಷುಕರ ಮಿಷನ್ ಆಕ್ಟ್ ಅನ್ನ ತರೋದ್ರ ಮೂಲಕ ದೇಶದ ಜನರನ್ನ ರಾಮನ ಹೆಸರನ್ನ ಇಟ್ಟಿದ್ದೇವೆ, ಅದಕ್ಕೋಸ್ಕರ ಜನ ಸಹಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ನವರು ಮತ್ತೊಬ್ಬರು ಮಗದೊಬ್ಬರು ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳುವಂತ ಪ್ರವೃತ್ತಿ ಇದೆಯಲ್ಲ, ಇದು ಸಮಾಜವನ್ನ ಎಲ್ಲೋ ಒಂದು ಕಡೆ ಕತ್ತಲತ್ತ ತಡತಕ್ಕಂಥ ಪ್ರಯತ್ನ RSS ಮತ್ತು ಬಿಜೆಪಿನವರು ಮಾಡತಕ್ಕಂಥದ್ದಿದೆ. ಈ ರೀತಿಯ ವೈರುಧ್ಯಗಳೇನಿದ್ದಾವೆ ಇದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗುವಂಥದ್ರ ಮೂಲಕ ಸಮಾಜದಲ್ಲಿ ಏನಿವತ್ತೇನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಒಂದು ಸೋಷಲಿಸ್ಟ್ ಕಂಟ್ರಿ ಆಗಿ ಸಮಾಜದ ಎಲ್ಲ ವರ್ಗದ ಜನ, ಅದನ್ನೇ ಈಶ್ವರ ಅಲ್ಲ ತೇರೇ ನಾಮ್ ಸಬಕೋ ಸನ್ಮತ್ ತೇ ಭಗವಾನ್ ಅಂತ ಏನು ಹೇಳಿದಂತ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಭಾರತೀಯರು ಯಾರಿದ್ದಾರೆ ಇವರೆಲ್ಲರೂ ಭಾರತಾಂಬೆಯ ಮಕ್ಕಳು ಅನ್ನುವಂಥ ಪ್ರವೃತ್ತಿಯನ್ನು ಬೆಳೆಸ್ತಕ್ಕಂಥ, ಅದಕ್ಕೆ ಇವತ್ತಿನ ಯುವ ಪೀಳಿಗೆ ಇರ್ಬೋದು, ಇವತ್ತಿನ ವಿಚಾರವಂತರು ಇರ್ಬೋದು, ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದಕ್ಕೆ ಕೆಲವು ಮಾಹಿತಿಗಳು ಈ ಪುಸ್ತಕದಲ್ಲಿದೆ. ಬಹುಶಃ ಈ ಮಾಹಿತಿಗಳನ್ನ ನಾವು ಬಳಸ್ಕೊಂಡು ಜನರಲ್ಲಿ ಜಾಗೃತಿ ಮಾಡ್ತಕ್ಕಂಥದ್ದು. ಮತ್ತೆ ಈ ಆಷಾಢಭೂತಿತನ ಮಾಡುವಂಥವ್ರು ಇದ್ದಾರಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಕೆಲವರು ಆಷಾಢಭೂತಿತನ ತೋರ್ತಾರೆ, ಕೆಲವರು ಹಿಂದುತ್ವದ ವಿಚಾರದಲ್ಲಿ ಆಷಾಢಭೂತಿತನ ತೋರ್ತಾರೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಸತ್ಯ ಸಂಗತಿಗಳನ್ನ ಜನತೆಯ ಮುಂದೆ ಇಡತಕ್ಕಂಥ ಪ್ರವೃತ್ತಿಯನ್ನು ರೂಪಿಸ್ತಕ್ಕಂಥ ದಿಕ್ಕಿನಲ್ಲಿ ಆಗದ ಇದ್ರೆ ಬಹುಶಃ ನನಗೆ ಅನಿಸುತ್ತೆ ಮುಂದಿನ ಪೀಳಿಗೆ ನಮ್ಮನ್ನು ಯಾರನ್ನೂ ಸಹ ಕ್ಷಮಿಸೋದಿಲ್ಲ, ನಮ್ಮನ್ನ ಶಪಿಸ್ತಾರೆ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಸಮಾಜವನ್ನ ಒಳ್ಳೆಯ ದಾರಿಯಲ್ಲಿ ಕೊಂಡೊಯ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಸಹ ಸೇರಿ ಕೆಲಸ ಮಾಡೋಣ.